ನಮಸ್ಕಾರ. ನಾನು ತುಫಿ ಅಪ್ಲಿಕೇಶನ್ನಿಂದ ಗುಲಾಬ್ ಪಟೇಲ್. ಹೊಸ ವಿದ್ಯಾರ್ಥಿಗಳನ್ನು ಹೇಗೆ ರಚಿಸುವುದು ಮತ್ತು ವಿದ್ಯಾರ್ಥಿ ವಿವರವನ್ನು ಟಫಿ ಅಪ್ಲಿಕೇಶನ್ನಲ್ಲಿ ವೀಕ್ಷಿಸುವುದು ಹೇಗೆ ಎಂದು ಇಲ್ಲಿ ನಾನು ನಿಮಗೆ ತೋರಿಸುತ್ತೇನೆ. ಟಫಿ ಅಪ್ಲಿಕೇಶನ್ನಲ್ಲಿ ಯಾವುದೇ ವಿದ್ಯಾರ್ಥಿ ಪ್ರೊಫೈಲ್ ರಚಿಸುವ ಮೊದಲು ನೀವು ಬ್ಯಾಚ್ ರಚಿಸಲು ಶಿಫಾರಸು ಮಾಡಬೇಕು. ಬ್ಯಾಚ್ ಅನ್ನು ಹೇಗೆ ರಚಿಸುವುದು ಎಂದು ನಿಮಗೆ ತಿಳಿದಿಲ್ಲದಿದ್ದರೆ ನಂತರ ಅಪ್ಲಿಕೇಶನ್ಗೆ ಹೋಗಿ ಮತ್ತು ಪರದೆಯ ಕೆಳಭಾಗದಲ್ಲಿ ಸಲಹೆಗಳ ಬಗ್ಗೆ ಒಂದು ಗುಂಡಿಯನ್ನು ನೀವು ಕಾಣಬಹುದು ಮತ್ತು ನಂತರ ಬ್ಯಾಚ್ಗಳನ್ನು ಸೇರಿಸಿ ಮತ್ತು ವೀಕ್ಷಿಸಿ ಕ್ಲಿಕ್ ಮಾಡಿ. ಇಲ್ಲಿ ನಾನು ಬ್ಯಾಚ್ ಮಾಹಿತಿ ವಿಡಿಯೋವನ್ನು ಒದಗಿಸಿದೆ. ಸರಿ, ನಿಮ್ಮ ಸಿಸ್ಟಂನಲ್ಲಿ ನೀವು ಯಾವುದೇ ಬ್ಯಾಚ್ ಅನ್ನು ರಚಿಸಿದ್ದೀರಿ ಎಂದು ಈಗ ನಾನು ನಿರೀಕ್ಷಿಸುತ್ತಿದ್ದೇನೆ. ಈಗ ಡ್ಯಾಶ್ಬೋರ್ಡ್ಗೆ ಬನ್ನಿ ಮತ್ತು ನೀವು ವಿದ್ಯಾರ್ಥಿ ಪಠ್ಯದೊಂದಿಗೆ ಹಸಿರು ಐಕಾನ್ ಅನ್ನು ಕಾಣುತ್ತೀರಿ. ಆ ಐಕಾನ್ ಕ್ಲಿಕ್ ಮಾಡಿ ಮತ್ತು ಅಪ್ಲಿಕೇಶನ್ ನಿಮಗೆ 2 ಆಯ್ಕೆಗಳನ್ನು ತೋರಿಸುತ್ತದೆ. ಹೊಸ ವಿದ್ಯಾರ್ಥಿಯನ್ನು ಸೇರಿಸಿ ಮತ್ತು ಎರಡನೆಯದು ವಿದ್ಯಾರ್ಥಿಗಳ ಪಟ್ಟಿ. ಇಲ್ಲಿ ನಾವು ವಿದ್ಯಾರ್ಥಿಗಳನ್ನು ಹೇಗೆ ಸೇರಿಸುವುದು ಎಂದು ಕಲಿಯುತ್ತಿದ್ದೇವೆ, ಆದ್ದರಿಂದ ನಾವು ಹೊಸ ವಿದ್ಯಾರ್ಥಿಗಳನ್ನು ಸೇರಿಸುವ ಮೇಲೆ ಕ್ಲಿಕ್ ಮಾಡಲಿದ್ದೇವೆ. ಇಲ್ಲಿ ವಿದ್ಯಾರ್ಥಿ ಪ್ರೊಫೈಲ್ ಬಗ್ಗೆ ಮಾಹಿತಿ ಕೇಳುತ್ತದೆ. ನಾವು ಎಲ್ಲಾ ಕ್ಷೇತ್ರಗಳನ್ನು ಹಂತವಾಗಿ ತುಂಬುತ್ತೇವೆ. ಮೊದಲನೆಯದು ವಿದ್ಯಾರ್ಥಿ ಚಿತ್ರ, ವಿದ್ಯಾರ್ಥಿ ವರದಿ, ಬಾಕಿ ಶುಲ್ಕ ಜ್ಞಾಪನೆ, ಸಂಗ್ರಹಿಸಿದ ಶುಲ್ಕ ರಶೀದಿ ಮತ್ತು ವಿದ್ಯಾರ್ಥಿ ವಿವರ ಮತ್ತು ಪಟ್ಟಿಗಳಲ್ಲಿ ಕಾಣಿಸಿಕೊಳ್ಳುವ ವಿದ್ಯಾರ್ಥಿ ಪ್ರೊಫೈಲ್ ಚಿತ್ರವನ್ನು ಇಲ್ಲಿ ನೀವು ಹೊಂದಿಸಬಹುದು. ವಿದ್ಯಾರ್ಥಿಗಳ ವಿವರಕ್ಕಾಗಿ ಕೆಲವು ಕ್ಷೇತ್ರಗಳು ಕಡ್ಡಾಯವಾಗಿದೆ. ಹಾಗಾಗಿ ಅದನ್ನು ಮೊದಲು ತುಂಬಲಿದ್ದೇನೆ. ಮೊದಲನೆಯದು ವಿದ್ಯಾರ್ಥಿ ಹೆಸರು. ಇಲ್ಲಿ ನಾವು ವಿದ್ಯಾರ್ಥಿಗಳ ಹೆಸರನ್ನು ಸೇರಿಸುತ್ತೇವೆ. ನಂತರ ಲಿಂಗ, ನಿಮ್ಮ ವಿದ್ಯಾರ್ಥಿಯ ಲಿಂಗವನ್ನು ಆಯ್ಕೆ ಮಾಡಿ. ನಂತರ ವಿದ್ಯಾರ್ಥಿ ಲಾಗಿನ್ಗಾಗಿ ವಿದ್ಯಾರ್ಥಿಗಳ ಕೀ. ವಿದ್ಯಾರ್ಥಿ ಕೀಲಿಯನ್ನು ಆರಿಸುವಾಗ ಇಲ್ಲಿ ಜಾಗರೂಕರಾಗಿರಿ, ಏಕೆಂದರೆ ವಿದ್ಯಾರ್ಥಿ ಕೀ ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಂದ ಅನನ್ಯವಾಗಿರಬೇಕು. ಮುಂದಿನದು ವಾಟ್ಸಾಪ್ ಸಂಖ್ಯೆ. ಇಲ್ಲಿ ನಾವು ನಮ್ಮ ರಾಷ್ಟ್ರ ಕೋಡ್ನೊಂದಿಗೆ ವಾಟ್ಸಾಪ್ ಸಂಖ್ಯೆಯನ್ನು ಸೇರಿಸುತ್ತೇವೆ. ರಾಷ್ಟ್ರ ಕೋಡ್ ಅಗತ್ಯವಿದೆ. ನೇಷನ್ ಕೋಡ್ ಇಲ್ಲದೆ ಅಪ್ಲಿಕೇಶನ್ ವಾಟ್ಸಾಪ್ನಲ್ಲಿ SMS ಕಳುಹಿಸಲು ಸಾಧ್ಯವಿಲ್ಲ. ಆದ್ದರಿಂದ ರಾಷ್ಟ್ರ ಕೋಡ್ ಅನ್ನು ಸೇರಿಸಬೇಕು. ಮುಂದಿನದು ಮೊಬೈಲ್ ಸಂಖ್ಯೆ. ವಾಟ್ಸಾಪ್ ಸಂಖ್ಯೆಯಂತೆಯೇ ಮೊಬೈಲ್ ಸಂಖ್ಯೆಯ ಮೊದಲು ರಾಷ್ಟ್ರ ಕೋಡ್ ಸೇರಿಸಿ. ಮತ್ತು ನೀವು ಕೇವಲ ಒಂದು ಸಂಖ್ಯೆಯನ್ನು ಹೊಂದಿದ್ದರೆ 2 ಕ್ಷೇತ್ರಗಳಲ್ಲಿ ಒಂದೇ ಸಂಖ್ಯೆಯನ್ನು ಉಳಿಸಿ. ಮುಂದಿನದು ಬ್ಯಾಚ್. ಈ ಹೊಸ ವಿದ್ಯಾರ್ಥಿಗಾಗಿ ಯಾವುದೇ ಒಂದು ಬ್ಯಾಚ್ ಆಯ್ಕೆ ಮಾಡಿ. ಬ್ಯಾಚ ಆಯ್ಕೆ ಇಲ್ಲದೆ ಅಪ್ಲಿಕೇಶನ್ ನಿಮಗೆ ಕೆಲವು ಕ್ರ್ಯಾಶ್ ಮತ್ತು ಬಗ್ಗಳನ್ನು ನೀಡುತ್ತದೆ, ಆದ್ದರಿಂದ ನೀವು ಯಾವುದನ್ನೂ ಹೊಂದಿಲ್ಲದಿದ್ದರೆ ಬ್ಯಾಚ್ ಅನ್ನು ರಚಿಸಬೇಕು. ತದನಂತರ ವಿದ್ಯಾರ್ಥಿ ವಿವರವನ್ನು ರಚಿಸಿ. ಮುಂದಿನದು ನಿಮ್ಮ ವಿದ್ಯಾರ್ಥಿಯ ಸೇರ್ಪಡೆ ದಿನಾಂಕ. ಇದು ವಿದ್ಯಾರ್ಥಿಗಳ ವಿವರಕ್ಕಾಗಿ ಕಡ್ಡಾಯ ಕ್ಷೇತ್ರವಾಗಿದೆ. ಮುಂದಿನದು ಶುಲ್ಕ ಪ್ರಕಾರ. ವಿದ್ಯಾರ್ಥಿ ವಿವರಗಳ ಪ್ರಕಾರ ಶುಲ್ಕ ಪ್ರಕಾರವನ್ನು ಆಯ್ಕೆ ಮಾಡಿ. ಮಾಸಿಕ ಅಥವಾ ಕೋರ್ಸ್. ಮುಂದಿನದು ಶುಲ್ಕ ಮೊತ್ತ. ಈ ಹೊಸ ವಿದ್ಯಾರ್ಥಿಯ ಶುಲ್ಕ ಮೊತ್ತವನ್ನು ಸೇರಿಸಿ. ಇಲ್ಲಿ ನಾವು ವಿದ್ಯಾರ್ಥಿ ಪ್ರೊಫೈಲ್ನ ಕಡ್ಡಾಯ ಕ್ಷೇತ್ರಗಳನ್ನು ಪೂರ್ಣಗೊಳಿಸಿದ್ದೇವೆ. ಮತ್ತು ತಂದೆಯ ಹೆಸರನ್ನು ಸಹ ಸೇರಿಸಿ, ಏಕೆಂದರೆ ಕೆಲವು ವರದಿಗಳಿಗೆ ತಂದೆಯ ಹೆಸರು ಇರುವುದರಿಂದ ಖಾಲಿ ಸ್ಥಳವಿದ್ದರೆ ಅದು ಕೆಟ್ಟದಾಗಿ ಕಾಣುತ್ತದೆ. ಇತರ ಕ್ಷೇತ್ರಗಳು ಅರ್ಥಮಾಡಿಕೊಳ್ಳಲು ಸುಲಭ. ಅಗತ್ಯವಿದ್ದರೆ ನೀವು ಆ ಜಾಗವನ್ನು ನಿಮ್ಮದೇ ಆದ ಮೇಲೆ ಭರ್ತಿ ಮಾಡಬಹುದು. ವಿದ್ಯಾರ್ಥಿಗಳ ಡೇಟಾವನ್ನು ಪೂರೈಸಿದ ನಂತರ ಉಳಿಸು ಬಟನ್ ಕ್ಲಿಕ್ ಮಾಡಿ. ಮತ್ತು ಮುಗಿದಿದೆ. ನಾವು ಯಶಸ್ವಿಯಾಗಿ ಹೊಸ ವಿದ್ಯಾರ್ಥಿ ಪ್ರೊಫೈಲ್ ಅನ್ನು ಮೊದಲಿನಿಂದ ರಚಿಸಿದ್ದೇವೆ. ಈಗ ನಿಮ್ಮ ವಿದ್ಯಾರ್ಥಿ ವಿವರ ಹೇಗೆ ಕಾಣುತ್ತದೆ ಎಂಬುದನ್ನು ಪರಿಶೀಲಿಸೋಣ. ಮತ್ತೆ ಡ್ಯಾಶ್ಬೋರ್ಡ್ಗೆ ಬನ್ನಿ ಮತ್ತು ವಿದ್ಯಾರ್ಥಿ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಅಪ್ಲಿಕೇಶನ್ ನಿಮಗೆ 2 ಆಯ್ಕೆಗಳನ್ನು ಕೇಳುತ್ತದೆ. ಈ ಸಮಯದಲ್ಲಿ ನಾವು ವಿದ್ಯಾರ್ಥಿಗಳ ಪಟ್ಟಿಯನ್ನು ಆಯ್ಕೆ ಮಾಡುತ್ತೇವೆ. ಮತ್ತು ಇಲ್ಲಿ ಅಪ್ಲಿಕೇಶನ್ ನಿಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು ತೋರಿಸುತ್ತದೆ. ನಿಮ್ಮ ವಿದ್ಯಾರ್ಥಿಯನ್ನು ನೀವು ಹೆಸರಿನಿಂದ ಹುಡುಕಬಹುದು. ನಿಮ್ಮ ವಿದ್ಯಾರ್ಥಿಯನ್ನು ಬ್ಯಾಚ್ ಮೂಲಕ ನೀವು ಫಿಲ್ಟರ್ ಮಾಡಬಹುದು. ಅದೇ ರೀತಿ ಈಗ ನಾವು ವಿದ್ಯಾರ್ಥಿಗಳ ವಿವರವನ್ನು ಪರಿಶೀಲಿಸಲಿದ್ದೇವೆ. ವಿದ್ಯಾರ್ಥಿ ಕ್ಲಿಕ್ ಮಾಡಿ ಮತ್ತು ಅಪ್ಲಿಕೇಶನ್ ನಮ್ಮನ್ನು ವಿದ್ಯಾರ್ಥಿ ಪ್ರೊಫೈಲ್ಗೆ ಕರೆದೊಯ್ಯುತ್ತದೆ. ಇಲ್ಲಿ ನೀವು ವಿದ್ಯಾರ್ಥಿಗಳ ಬಗ್ಗೆ ಹಲವು ಗುಂಡಿಗಳು ಮತ್ತು ಮಾಹಿತಿಯನ್ನು ಕಾಣಬಹುದು. ಮೇಲಿನಿಂದ ಪ್ರಾರಂಭಿಸಿ. ಮೇಲ್ಭಾಗದಲ್ಲಿ 2 ಆಯ್ಕೆಗಳು ಲಭ್ಯವಿವೆ, ಅದು ಸಂಪಾದಿಸಲ್ಪಟ್ಟಿದೆ ಮತ್ತು ಎರಡನೆಯದು ವಿದ್ಯಾರ್ಥಿಗಳ ವಿವರವನ್ನು ಅಳಿಸಲು. ಸಂಪಾದನೆ ಬಟನ್ನೊಂದಿಗೆ ನೀವು ವಿದ್ಯಾರ್ಥಿ ಪ್ರೊಫೈಲ್ ಅನ್ನು ಸಂಪಾದಿಸಬಹುದು ಮತ್ತು ಅಳಿಸು ಆಯ್ಕೆಯನ್ನು ಕ್ಲಿಕ್ ಮಾಡುವುದರ ಮೂಲಕ ಈ ವಿದ್ಯಾರ್ಥಿಯ ಬಗ್ಗೆ ಎಲ್ಲ ಡೇಟಾವನ್ನು ಅಳಿಸಬಹುದು. ಅಳಿಸು ಐಕಾನ್ ಅಪ್ಲಿಕೇಶನ್ ಅನ್ನು ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ವಿದ್ಯಾರ್ಥಿ ಪ್ರೊಫೈಲ್ ಅನ್ನು ಅಳಿಸುವ ಮೊದಲು ಪರಿಶೀಲಿಸಲು ಕೇಳುತ್ತದೆ. ಈಗ ಆ ಗುಂಡಿಗಳ ಕೆಳಗೆ ಮೊದಲು ವಿದ್ಯಾರ್ಥಿಗಳ ಹೆಸರು, ಎರಡನೆಯದು ಬ್ಯಾಚ್ನ ಹೆಸರು, ಮೂರನೆಯದು ಈ ವಿದ್ಯಾರ್ಥಿಯಿಂದ ಒಟ್ಟು ಸಂಗ್ರಹಿಸಿದ ಶುಲ್ಕ, ನಾಲ್ಕನೆಯದು ಈ ವಿದ್ಯಾರ್ಥಿಯಿಂದ ಬಾಕಿ ಉಳಿದಿರುವ ಶುಲ್ಕ. ಎಡಭಾಗದಲ್ಲಿ ವಿದ್ಯಾರ್ಥಿ ಚಿತ್ರ ಸೇರಿಸಲು ನೀವು ಆಯ್ಕೆ ಮಾಡಿದ ವಿದ್ಯಾರ್ಥಿಗಳ ಚಿತ್ರವು ಕಾಣಿಸುತ್ತದೆ. ಇಲ್ಲಿ ನೀವು ಕೇಳುವಿರಿ ಓಪನ್ ಡೂಯಿಂಗ್ ಇಲ್ಲಿ ಏನು? ಓಪನ್ ಮೀನ್ಸ್ ವಿದ್ಯಾರ್ಥಿ ನಿಮ್ಮ ಸಂಸ್ಥೆಯಲ್ಲಿ ಸಕ್ರಿಯವಾಗಿದೆ. ವಿದ್ಯಾರ್ಥಿ ನಿಮ್ಮ ಅಕಾಡೆಮಿಯನ್ನು ಬಿಟ್ಟರೆ ನೀವು ಓಪನ್ ಕ್ಲಿಕ್ ಮಾಡಿ ಮತ್ತು ವಿದ್ಯಾರ್ಥಿಯ ಕ್ಲೋಸ್ ಡೇಟ್ ಅನ್ನು ಆಯ್ಕೆ ಮಾಡುವ ಮೂಲಕ ಈ ವಿದ್ಯಾರ್ಥಿಯನ್ನು ಮುಚ್ಚಬಹುದು. ಈಗ 3 ಪುಟಗಳ ಕೆಳಗೆ ಬನ್ನಿ. ಮೊದಲನೆಯದು ವೈಯಕ್ತಿಕ ಮಾಹಿತಿ, ಎರಡನೆಯದು ಶುಲ್ಕ, ಮೂರನೆಯದು ಪರೀಕ್ಷೆ. ವೈಯಕ್ತಿಕ ಮಾಹಿತಿ ಅಪ್ಲಿಕೇಶನ್ನಲ್ಲಿ ವಿದ್ಯಾರ್ಥಿಯ ಬಗ್ಗೆ ಮೂಲಭೂತ ಮಾಹಿತಿಯನ್ನು ನಿಮಗೆ ತೋರಿಸುತ್ತದೆ. ಇಲ್ಲಿ ನೀವು 5 ಗುಂಡಿಗಳನ್ನು ಕಾಣಬಹುದು. ಮೊದಲನೆಯದು ಫಾರ್ ಐಡಿ ಕಾರ್ಡ್, ಎರಡನೆಯದು ವಾಟ್ಸಾಪ್ ಸಂದೇಶಗಳಿಗಾಗಿ, ಮೂರನೆಯದು ಕರೆಗಳಿಗಾಗಿ, ನಾಲ್ಕನೆಯದು ಪಠ್ಯ SMS ಗಾಗಿ ಮತ್ತು ಕೊನೆಯದು ಹಾಜರಾತಿ ಸಾರಾಂಶಕ್ಕಾಗಿ. ಐಡಿ ಕಾರ್ಡ್ ಬಟನ್ ಕ್ಲಿಕ್ ಮಾಡುವ ಮೂಲಕ ಕಾರ್ಡ್ ವಿನ್ಯಾಸ ಪ್ರಕಾರವನ್ನು ಆಯ್ಕೆ ಮಾಡಲು ಅಪ್ಲಿಕೇಶನ್ ನಿಮ್ಮನ್ನು ಕೇಳುತ್ತದೆ.
ಯಾವುದೇ ವಿನ್ಯಾಸವನ್ನು ಆಯ್ಕೆ ಮಾಡಿ ಮತ್ತು ಐಡಿ ಕಾರ್ಡ್ ರಚಿಸಿ. ಪ್ರಸ್ತುತ ಈ ಕಾರ್ಯವು ಅಭಿವೃದ್ಧಿಯ ಹಂತದಲ್ಲಿದೆ, ಆದರೆ ಇದು ಶೀಘ್ರದಲ್ಲೇ ನವೀಕರಿಸುತ್ತದೆ. ಮುಂದಿನದು ವಾಟ್ಸಾಪ್ ಬಟನ್. ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮ ವಿದ್ಯಾರ್ಥಿಗೆ ಪಠ್ಯ ಕಳುಹಿಸಲು ಅಪ್ಲಿಕೇಶನ್ ವಾಟ್ಸಾಪ್ ಅನ್ನು ತೆರೆಯುತ್ತದೆ. ಮುಂದಿನದು ಕಾಲ್ ಸೇಮಾಸ್ ವಾಟ್ಸಾಪ್. ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಅಪ್ಲಿಕೇಶನ್ ಕಾಲ್ ಡಯಲರ್ ಅನ್ನು ತೆರೆಯುತ್ತದೆ ಮತ್ತು ನಿಮ್ಮ ವಿದ್ಯಾರ್ಥಿ ಸಂಖ್ಯೆಯನ್ನು ಡಯಲ್ಪ್ಯಾಡ್ಗೆ ಹೊಂದಿಸುತ್ತದೆ. ಮುಂದಿನದು ಪಠ್ಯ ಎಸ್ಎಂಎಸ್. ವಾಟ್ಸಾಪ್ನಂತೆಯೇ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಅಪ್ಲಿಕೇಶನ್ ನಿಮ್ಮ ಸಾಧನದ ಡಿಫಾಲ್ಟ್ ಎಸ್ಎಂಎಸ್ ಅಪ್ಲಿಕೇಶನ್ ಅನ್ನು ತೆರೆಯುತ್ತದೆ ಮತ್ತು ವಿದ್ಯಾರ್ಥಿ ಸಂಖ್ಯೆಯನ್ನು ಸ್ವಯಂಚಾಲಿತವಾಗಿ ಹೊಂದಿಸುತ್ತದೆ. ಮುಂದಿನದು ಹಾಜರಾತಿ ಸಾರಾಂಶ. ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಅಪ್ಲಿಕೇಶನ್ ನಿಮಗೆ ಸುಂದರವಾದ ನಡವಳಿಕೆಯಲ್ಲಿ ತಿಂಗಳ ಬುದ್ಧಿವಂತ ಹಾಜರಾತಿ ಸಾರಾಂಶ ವರದಿಯನ್ನು ತೋರಿಸುತ್ತದೆ. ಈಗ ವೈಯಕ್ತಿಕ ಮಾಹಿತಿಯ ಕೆಳಗೆ ಹೋಗಿ. ನಿಮ್ಮ ವಿದ್ಯಾರ್ಥಿ ಐಡಿ, ಪಾಸ್ವರ್ಡ್ ಮತ್ತು ಅಪ್ಲಿಕೇಶನ್ ಲಿಂಕ್ ಕಳುಹಿಸುವ ಒಂದು ಬಟನ್ ಅನ್ನು ನೀವು ಇಲ್ಲಿ ಕಾಣಬಹುದು. ಈ ಕಾರ್ಡ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಅಪ್ಲಿಕೇಶನ್ ನಿಮ್ಮ ವಿದ್ಯಾರ್ಥಿಗೆ ಐಡಿ, ಪಾಸ್ವರ್ಡ್ ಮತ್ತು ಅಪ್ಲಿಕೇಶನ್ ಲಿಂಕ್ನೊಂದಿಗೆ ಡಿಫಾಲ್ಟ್ ಎಸ್ಎಂಎಸ್ ಅನ್ನು ರಚಿಸುತ್ತದೆ. ಇದು ಕೂಲ್, ಸರಿ. ವಿಶೇಷ ವಿಡಿಯೋದಲ್ಲಿ ವಿದ್ಯಾರ್ಥಿ ಲಾಗ್ ಇನ್ ಮಾಡುವುದು ಹೇಗೆ ಎಂದು ನಾನು ತೋರಿಸುತ್ತೇನೆ. ಈಗ ಮತ್ತೆ ವಿದ್ಯಾರ್ಥಿ ಪ್ರೊಫೈಲ್ಗೆ ಬನ್ನಿ. ಇಲ್ಲಿ ಎರಡನೇ ಪುಟ ಶುಲ್ಕ. ಈ ವಿದ್ಯಾರ್ಥಿ ಪಾವತಿಸಿದ ಎಲ್ಲ ಶುಲ್ಕಗಳು ಮತ್ತು ಈ ವಿದ್ಯಾರ್ಥಿಯಿಂದ ಬಾಕಿ ಇರುವ ಶುಲ್ಕವನ್ನು ಇಲ್ಲಿ ನೀವು ಕಾಣಬಹುದು. ತದನಂತರ ಮುಂದಿನ ಪುಟವು ಪರೀಕ್ಷಾ ಪುಟವಾಗಿದೆ. ಇಲ್ಲಿ ನೀವು ಈ ವಿದ್ಯಾರ್ಥಿಯಿಂದ ಎಲ್ಲ ಪರೀಕ್ಷೆಗಳನ್ನು ಪರಿಶೀಲಿಸಬಹುದು. ಮುಂಬರುವ ವಿಡಿಯೋದಲ್ಲಿ ವಿದ್ಯಾರ್ಥಿ ಪ್ರೊಫೈಲ್ಗೆ ಶುಲ್ಕ ಮತ್ತು ಪರೀಕ್ಷೆಗಳ ಡೇಟಾವನ್ನು ಹೇಗೆ ಸೇರಿಸುವುದು ಎಂದು ನಾನು ನಿಮಗೆ ತೋರಿಸುತ್ತೇನೆ. ಇಲ್ಲಿ ನಾವು ವಿದ್ಯಾರ್ಥಿ ಪ್ರೊಫೈಲ್ ರಚನೆ ಬಗ್ಗೆ ಎಲ್ಲವನ್ನೂ ಕಲಿತಿದ್ದೇವೆ ಮತ್ತು ವಿದ್ಯಾರ್ಥಿಗಳ ವಿವರವನ್ನು ಪರಿಶೀಲಿಸಿ. ಶುಲ್ಕ ಮತ್ತು ಪರೀಕ್ಷೆಗಳ ವಿಡಿಯೋವನ್ನು ಸೇರಿಸಲು ಮತ್ತು ವೀಕ್ಷಿಸಲು ನಾವು ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇವೆ. ಅದು ಬೈ ಬೈ, ಸಿ ಯು ಅಗೇನ್. ಗುಡ್ ನೈಟ್, ಗುಡ್ ಮಾರ್ನಿಂಗ್. ನೀವು ಯಾವ ಸಮಯದಲ್ಲಿ ಇದನ್ನು ವೀಕ್ಷಿಸುತ್ತಿದ್ದೀರಿ? ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.